ಜಗತ್ತಿನ ಅತಿದೊಡ್ಡ ಆರ್ಥಿಕತೆಯ ದೇಶ ಯಾವುದು ಗೊತ್ತಾ? ಮತ್ತು ಭಾರತ ಈಗ ಜಾಗತಿಕ ಆರ್ಥಿಕತೆಯಲ್ಲಿ ಯಾವ ಸ್ಥಾನದಲ್ಲಿದೆ? ಈ ವಿಡಿಯೋದಲ್ಲಿ ಗ್ಲೋಬಲ್ ಎಕಾನಮಿ ಬಗ್ಗೆ 15 ಪ್ರಮುಖ ಜಿಕೆ ಪ್ರಶ್ನೆಗಳನ್ನು ನೋಡೋಣ. ಜಗತ್ತಿನ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚೀನಾ, ಬಿ ಅಮೆರಿಕ, ಸಿ ಜಪಾನ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. ಒಟ್ಟು ಜಿಡಿಪಿ ಆಧಾರದಲ್ಲಿ ಅಮೆರಿಕ ಜಗತ್ತಿನ ಅತಿದೊಡ್ಡ ಆರ್ಥಿಕತೆಯ ದೇಶವಾಗಿದೆ. ಪ್ರಸ್ತುತ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ 3ನೇ, ಬಿ 4ನೇ, ಸಿ 5ನೇ, ಡಿ 6ನೇ. ಸರಿಯಾದ ಉತ್ತರ ಆಪ್ಷನ್ ಸಿ 5ನೇ. ಭಾರತ ಒಟ್ಟು ಜಿಡಿಪಿ ಆಧಾರದಲ್ಲಿ ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕತೆಯ ದೇಶವಾಗಿದೆ. ಜಗತ್ತಿನ 2ನೇ ಅತಿದೊಡ್ಡ ಆರ್ಥಿಕತೆ ಯಾವ ದೇಶದ್ದು? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಜರ್ಮನಿ, ಸಿ ಚೀನಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಚೀನಾ ಜಾಗತಿಕ ಆರ್ಥಿಕತೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಜಪಾನ್ ಜಾಗತಿಕ ಆರ್ಥಿಕತೆಯಲ್ಲಿ ಯಾವ ಸ್ಥಾನದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ 2ನೇ, ಬಿ 3ನೇ, ಸಿ 4ನೇ, ಡಿ 5ನೇ. ಸರಿಯಾದ ಉತ್ತರ ಆಪ್ಷನ್ ಸಿ 4ನೇ. ಜಪಾನ್ ಜಗತ್ತಿನ ಪ್ರಮುಖ ಅಭಿವೃದ್ಧಿಶೀಲ ಆರ್ಥಿಕತೆಯ ದೇಶಗಳಲ್ಲಿ ಒಂದಾಗಿದೆ. ಜಾಗತಿಕ ಆರ್ಥಿಕತೆಯಲ್ಲಿ ಜರ್ಮನಿ ಯಾವ ಸ್ಥಾನದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ 3ನೇ, ಬಿ 4ನೇ, ಸಿ 5ನೇ, ಡಿ 6ನೇ. ಸರಿಯಾದ ಉತ್ತರ ಆಪ್ಷನ್ ಎ 3ನೇ. ಜರ್ಮನಿ ಯುರೋಪಿನ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶವಾಗಿದೆ. ಭಾರತದ ಆರ್ಥಿಕತೆಯ ಪ್ರಮುಖ ಕ್ಷೇತ್ರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೃಷಿ, ಬಿ ಸೇವಾ ಕ್ಷೇತ್ರ, ಸಿ ಗಣಿಗಾರಿಕೆ, ಡಿ ಪ್ರವಾಸೋದ್ಯಮ. ಸರಿಯಾದ ಉತ್ತರ ಆಪ್ಷನ್ ಬಿ ಸೇವಾ ಕ್ಷೇತ್ರ. ಭಾರತದ ಜಿಡಿಪಿನಲ್ಲಿ ಸೇವಾ ಕ್ಷೇತ್ರದ ಪಾಲು ಹೆಚ್ಚಾಗಿದೆ. ಫ್ರೆಂಡ್ಸ್, ಇಲ್ಲಿವರೆಗೂ ಎಷ್ಟು ಉತ್ತರ ನಿಮಗೆ ಗೊತ್ತಿತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂವರೆಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಜಾಗತಿಕ ಆರ್ಥಿಕತೆಯನ್ನು ಅಳೆಯಲು ಸಾಮಾನ್ಯವಾಗಿ ಯಾವ ಅಳತೆ ಬಳಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಜಿಡಿಪಿ, ಬಿ ಸಿಪಿಐ, ಸಿ ಡಬ್ಲ್ಯೂಪಿಐ, ಡಿ ಎಚ್ಡಿಐ. ಸರಿಯಾದ ಉತ್ತರ ಆಪ್ಷನ್ ಎ ಜಿಡಿಪಿ. ಜಿಡಿಪಿ ಎಂದರೆ ದೇಶದಲ್ಲಿ ಉತ್ಪಾದನೆಯ ಒಟ್ಟು ಮೌಲ್ಯವನ್ನು ಸೂಚಿಸುತ್ತದೆ. IMFನ ಮುಖ್ಯ ಕಚೇರಿ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಲಂಡನ್, ಬಿ ನ್ಯೂಯಾರ್ಕ್, ಸಿ ವಾಷಿಂಗ್ಟನ್ DC, ಡಿ ಪ್ಯಾರಿಸ್. ಸರಿಯಾದ ಉತ್ತರ ಆಪ್ಷನ್ ಸಿ ವಾಷಿಂಗ್ಟನ್ DC. IMFನ ಮುಖ್ಯ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ನಗರದಲ್ಲಿದೆ. ಭಾರತದ ಆರ್ಥಿಕತೆಯನ್ನು ಯಾವ ಸಂಸ್ಥೆ ನಿರ್ವಹಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ RBI, ಬಿ ಸೆಬಿ, ಸಿ ನಬಾರ್ಡ್, ಡಿ SBI. ಸರಿಯಾದ ಉತ್ತರ ಆಪ್ಷನ್ ಎ RBI. ಭಾರತದ ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಆರ್ಥಿಕತೆಯನ್ನು ನಿರ್ವಹಿಸುತ್ತದೆ. ಕೆಳಗಿನವುಗಳಲ್ಲಿ ಬ್ರಿಕ್ಸ್ ಸಂಘಟನೆಯಲ್ಲಿ ಭಾರತದ ಜೊತೆಗೆ ಇರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಬ್ರೆಜಿಲ್, ಸಿ ಫ್ರಾನ್ಸ್, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್. ಬ್ರಿಕ್ಸ್ನಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳು ಸೇರಿವೆ. ಜಾಗತಿಕ ವ್ಯಾಪಾರವನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು? ನಿಮ್ಮ ಆಪ್ಷನ್ಸ್:
ಎ WHO, ಬಿ WTO, ಸಿ IMF, ಡಿ ILO. ಸರಿಯಾದ ಉತ್ತರ ಆಪ್ಷನ್ ಬಿ WTO. ಜಾಗತಿಕ ವ್ಯಾಪಾರವನ್ನು ನಿಯಂತ್ರಿಸುವ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆ. ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ 1995ರಲ್ಲಿ ಸ್ಥಾಪಿತವಾಗಿದೆ. ವಿಶ್ವ ಬ್ಯಾಂಕ್ನ ಮುಖ್ಯ ಕಚೇರಿ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಲಂಡನ್, ಬಿ ನ್ಯೂಯಾರ್ಕ್, ಸಿ ವಾಷಿಂಗ್ಟನ್ DC, ಡಿ ಪ್ಯಾರಿಸ್. ಸರಿಯಾದ ಉತ್ತರ ಆಪ್ಷನ್ ಸಿ ವಾಷಿಂಗ್ಟನ್ DC. ವಿಶ್ವ ಬ್ಯಾಂಕ್ನ ಮುಖ್ಯ ಕಚೇರಿಯು ಅಮೆರಿಕ ಸಂಯುಕ್ತ ಸಂಸ್ಥಾನದ ವಾಷಿಂಗ್ಟನ್ DC ನಗರದಲ್ಲಿದೆ. ಇದು 1944ರಲ್ಲಿ ಸ್ಥಾಪನೆಯಾಯಿತು. ಯಶಸ್ವಿ ಉದ್ಯಮಿಗಳು ಸಾಮಾನ್ಯವಾಗಿ ಯಾವ ರಾಶಿಯಲ್ಲಿ ಹೆಚ್ಚು ಜನಿಸುತ್ತಾರೆ ಎಂದು ಹೇಳಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮೇಷ, ಬಿ ಸಿಂಹ, ಸಿ ವೃಶ್ಚಿಕ, ಡಿ ಮಕರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಕರ. ಮಕರ ರಾಶಿಯವರು ಶ್ರಮಶೀಲರು, ಗುರಿ ಸಾಧನೆಗೆ ಒತ್ತು ನೀಡುವವರು ಎಂದು ಹೇಳಲಾಗುತ್ತದೆ. ಇದು ಸಾಮಾನ್ಯ ಜ್ಯೋತಿಷ್ಯ ನಂಬಿಕೆಯ ಆಧಾರಿತ ಮಾಹಿತಿ ಮಾತ್ರ. ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಅಳೆಯಲು ಸಾಮಾನ್ಯವಾಗಿ ಯಾವ ಸೂಚಕ ಬಳಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ GDP ಗ್ರೋತ್ ರೇಟ್, ಬಿ ಇನ್ಫ್ಲೇಷನ್ ರೇಟ್, ಸಿ ಟ್ಯಾಕ್ಸ್ ರೇಟ್, ಡಿ ಎಕ್ಸ್ಪೋರ್ಟ್ ರೇಟ್. ಸರಿಯಾದ ಉತ್ತರ ಆಪ್ಷನ್ ಎ GDP ಗ್ರೋತ್ ರೇಟ್. GDP ಗ್ರೋತ್ ರೇಟ್ ದೇಶದ ಆರ್ಥಿಕ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಭಾರತದಲ್ಲಿ ಕರೆನ್ಸಿಯನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಣಕಾಸು ಸಚಿವಾಲಯ, ಬಿ RBI, ಸಿ ಯೋಜನಾ ಆಯೋಗ, ಡಿ ಸೆಬಿ. ಸರಿಯಾದ ಉತ್ತರ ಆಪ್ಷನ್ ಬಿ RBI. ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು RBI ಬಿಡುಗಡೆ ಮಾಡುತ್ತದೆ. ಇದೀಗ ನಿಮ್ಮ ಬೋನಸ್ ಪ್ರಶ್ನೆಯ ಸಮಯ. ಜಗತ್ತಿನ ಟಾಪ್ 5 ಆರ್ಥಿಕತೆಯಲ್ಲಿಲ್ಲದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಮೆರಿಕ, ಬಿ ಚೀನಾ, ಸಿ ಭಾರತ, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕೆನಡಾ. ಕೆನಡಾ ದೊಡ್ಡ ಆರ್ಥಿಕತೆ ಇದ್ದರೂ ಟಾಪ್ 5ರಲ್ಲಿ ಇಲ್ಲ. ಇಂತಹ ಇನ್ನಷ್ಟು GK ಕ್ವಿಜ್ ವಿಡಿಯೋಗಳಿಗಾಗಿ GK ಮಯೂರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪರೀಕ್ಷೆ ತಯಾರಿಗಾಗಿ ಉಪಯುಕ್ತ GK ಪುಸ್ತಕಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಬೇಕಾದವರು ನೋಡಬಹುದು. ಧನ್ಯವಾದಗಳು.